ನಮಸ್ಕಾರ ನನ್ನೆಲ್ಲ ಆತ್ಮೀಯ ಚಾಲಕ ಮತ್ತು ಮಾಲೀಕ ಬಂಧುಗಳಿಗೆ. ಈ ವಿಡಿಯೋದ ವಿಚಾರ ಇಷ್ಟೇ. ಸಾಕಷ್ಟು ಬಾರಿ ನಾನು ಚಾಲಕರು ಮತ್ತು ಮಾಲೀಕರಿಗೆ ವಿಶೇಷವಾದಂಥ ಮಾಹಿತಿಗಳನ್ನ ನೀಡ್ತಾ ಎಚ್ಚರಿಸ್ತಾ ಬರ್ತಾಯಿದ್ದೀನಿ. ಆದರೂ ಕೂಡ ನೀವೆಲ್ಲ ಬದಲಾವಣೆ ಆಗದೇ ಇರೋದು ಎಲ್ಲೋ ಒಂದು ರೀತಿ ನಾಚಿಕೆಗೇಡಿತನ. ನೀವೆಲ್ಲ ನಾಚಿಕೆನೇ ಬಿಟ್ಟು ಜೀವನ ಮಾಡ್ತಾಯಿದ್ದೀರ ಅಂತ ನಾನು ಭಾವಿಸ್ತೀನಿ. ಯಾಕೆಂತ ಹೇಳಿದ್ರೆ ಯಾರನ್ನ ಒಂದು ಒಳ್ಳೆ ವಿಚಾರಗಳನ್ನ ಹೇಳಿದಾಗ ದಯಮಾಡಿ ಅರ್ಥ ಮಾಡ್ಕೋಬೇಕು, ಎಚ್ಚೆತ್ಕೋಬೇಕು, ಬದಲಾವಣೆ ಆಗಬೇಕು. ಇಲ್ಲ ಬದಲಾವಣೆ ಆಗಲಿಲ್ಲ ಅಂದರೆ ಖಂಡಿತ ನಮ್ಮನ್ನು ಸಂಪರ್ಕ ಮಾಡಿದ್ರೆ ನಾವು ನಿಮಗೆ ಯಾವ ರೀತಿ ಸಹಕಾರ ಮಾಡಬೇಕು ಅದನ್ನು ಮಾಡುವಂಥ ಕೆಲಸ ಖಂಡಿತ ಸಂಘ ಸಂಸ್ಥೆಗಳು ಮಾಡುತ್ತೆ. ತಮಗೆಲ್ಲ ಗೊತ್ತಿದೆ, ಸಾರಿಗೆ ಇಲಾಖೆ ಅಂತೇಳಿ RTO ಡಿಪಾರ್ಟ್ಮೆಂಟ್ ಅಲ್ವಾ? ಆ RTO ಡಿಪಾರ್ಟ್ಮೆಂಟ್ ಸಾರಿಗೆ ಇಲಾಖೆಯಲ್ಲಿ ಎಂತೆಂಥ ಅಧಿಕಾರಿಗಳಿದ್ದಾರೆ ತಮಗೆಲ್ಲ ಗೊತ್ತು. ಈ ಹಿಂದೆ ಕೂಡ ಮೊನ್ನೆ ಕೂಡ ರೈಡ್ ಆಯಿತು, ಲೋಕಾಯುಕ್ತ ರೈಡ್ ಅಂತ ಗೊತ್ತಿದೆ ತಮಗೆಲ್ಲ. ಅವ್ರ ಮನೆಗಳಲ್ಲಿ ಕೋಟಿ ಕೋಟಿ ಹಣ ಇದೆ ರೀ. ಯಾರ ಮನೆಗೆ ಹೋದ್ರು, ಒಬ್ಬ ಸೂಪರ್ಡೆಂಟ್ ಮನೆಗೆ ಹೋದ್ರು, ಒಬ್ಬ ಕೇಸ್ ವರ್ಕರ್ ಮನೆಗೆ ಹೋದ್ರು, ಒಬ್ಬ RTO ದೊಡ್ಡ ದೊಡ್ಡ ಅಧಿಕಾರಿಗಳ ಮನೆಗೆ ಹೋದರೆ ಕೋಟಿ ಕೋಟಿ ಹಣ ಇರುತ್ತೆ. KG-ಗಟ್ಟಲೆ ಬೆಳ್ಳಿ ಇರುತ್ತೆ, KG-ಗಟ್ಟಲೆ ಚಿನ್ನ ಇರುತ್ತೆ. ಅಕ್ರಮ ಆಸ್ತಿಗಳು, ಅಲ್ಲಿ ಬಂಗ್ಲೆ ಇಲ್ಲಿ ಬಂಗ್ಲೆ, ಕಾಂಪ್ಲೆಕ್ಸು, ಶೋರೂಮು, ಹೋಟ್ಲು, ಎಸ್ಟೇಟು, ಎಲ್ಲ ಥರದಲ್ಲೂ ಅವರು ಮುಂದುವರಿತಿದ್ದಾರೆ. ನೀವು ಮಾತ್ರ ಸಾರಿಗೆ ಉದ್ಯಮಿಗಳು ನಾಚಿಕೆಯನ್ನು ಬಿಟ್ಟು ಬದುಕ್ತಾ ಇದ್ದೀರಾ. ಆಟೋದವನಿಗೆ ನಾಳೆ ಬೆಳಗ್ಗೆ ಗ್ಯಾಸ್ ಹಾಕಕ್ಕೆ ಕಾಸಿರಲ್ಲ, ಬೆಳಗ್ಗೆಯಿಂದ ಸಂಜೆವರೆಗೂ ದುಡ್ದಿರ್ತಾನೆ. ಟ್ಯಾಕ್ಸಿ ಅವನಿಗೆ ಬೆಳಗ್ಗೆಯಿಂದ ಸಂಜೆವರೆಗೂ ದುಡ್ಡು, ನಾಳೆ ಬೆಳಗ್ಗೆ ಟೋಲಿಗೆ ಕಾಸಿರಲ್ಲ. ಗೂಡ್ಸ್ ಗಾಡಿ ಅವನಿಗೆ ಇವತ್ತೆಲ್ಲ ಓಡಿಸಿರ್ತಾನೆ, ನಾಳೆ ಬೆಳಗ್ಗೆ ತಿರ್ಗಾ ಡೀಸೆಲ್ಗೆ ಕಾಸಿರಲ್ಲ. ಬಸ್ನೊಂದು ಅದೇ ಕತೆ, ಇವತ್ತೆಲ್ಲ ದುಡ್ದಿರೋ ಕಾಸು ನಾಳೆ ಬೆಳಗ್ಗೆ ತಿರ್ಗಾ ಟ್ಯಾಕ್ಸ್ ಕಟ್ಟಕ್ಕಿರಲ್ಲ. ಆದರೆ ನಿಮ್ಮನ್ನು ಆಳುವಂಥ ಅಧಿಕಾರಿಗಳು ಮಾತ್ರ ಅವ್ರಿಗೆ ಸಂಬಳ, ಟ್ಯಾಕ್ಸು, ಏನೋ ಡೀಸಲ್ಲು, ಡ್ರೈವರು, ಕಾರು, AC ರೂಮು, ಮೊಬೈಲು, ಎಲ್ಲ ರೀತಿಯ ವ್ಯವಸ್ಥೆ ಇದ್ದರೂ ಕೂಡ ಕೋಟಿ 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 ಸಂಪಾದನೆ ಮಾಡ್ತಾ ಇದ್ದಾರೆ. ಪ್ರತಿ ವರ್ಷ ಕೋಟಿಗಟ್ಟಲೆ ಅವರು ಲೂಟಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಯಾವುದೇ ಕ್ರಮ ಅವ್ರ ಮೇಲೆ ಆಗ್ತಾ ಇಲ್ಲ. ನೀವು ಮಾತ್ರ ಅವ್ರನ್ನ ಉದ್ಧಾರ ಮಾಡ್ತಾನೇ ಇದ್ದೀರಾ. ಒಂದಲ್ಲ ಒಂದು ಹೊಸ ಹೊಸ ಕಾನೂನು ತರ್ತಾರೆ, ಅದರಲ್ಲ ಒಂದಷ್ಟು ಲೂಟಿಗಳನ್ನ ಮಾಡ್ಕೊಂಡು ಹೋಗ್ತಿದ್ದಾರೆ. ನೀವು ಪ್ರಶ್ನೆ ಮಾತ್ರ ಮಾಡಬೇಡಿ. ಯಾವಾಗ ಬದಲಾಗ್ತೀರಾ ನೀವೆಲ್ಲ? ಅದನ್ನ ಹೇಳಿದಲ್ಲ, ನೀವು ನಾಚಿಕೆ, ಮಾನ, ಮರ್ಯಾದೆ ಎಲ್ಲವನ್ನೂ ಬಿಟ್ಬಿಟ್ಟಿದ್ದೀರಾ. ಒಬ್ಬ ಭ್ರಷ್ಟ ಅಧಿಕಾರಿನ ಪ್ರಶ್ನೆ ಮಾಡೋ ತಾಕತ್ತು ನಿಮಗಿಲ್ಲ. 10-15 ಲಕ್ಷ ಕೊಟ್ಟು ಒಂದು ಕಾರ್ ತರ್ತೀರಾ, 25 ಲಕ್ಷ ಕೊಟ್ಟು ಒಂದು ಲಾರಿ ತರ್ತೀರಾ, ಒಂದು ಬಸ್ ತರ್ತೀರಾ. ಒಬ್ಬ ಭ್ರಷ್ಟ ಅಧಿಕಾರಿನ ಪ್ರಶ್ನೆ ಮಾಡೋ ತಾಕತ್ತಿಲ್ಲ ಅಂದರೆ ಯಾಕೆ ಈ ವ್ಯವಸ್ಥೆಯಲ್ಲಿ ಬದುಕ್ತೀರಾ ನೀವೆಲ್ಲ? ನಿಮ್ಮ ಹೆಂಡತಿ ಮಕ್ಕಳ ಉಪವಾಸ ಇಟ್ಬಿಟ್ಟು ಅವ್ರ ಹೆಂಡತಿ ಮಕ್ಕಳಿಗೆ ದಪ್ಪ ದಪ್ಪ ಚೈನುಗಳು, ಒಡವೆ, ವಸ್ತ್ರ, ವಜ್ಜೂರ ಎಲ್ಲ ಮಾಡ್ಕೊಡ್ತಾ ಇದ್ದೀರಾ. ಯಾಕ್ರಿ ಈ ಅವ್ಯವಸ್ಥೆ ನಿಮಗೆ? ಇನ್ನಾದರೂ ಬದಲಾಗ್ರಪ್ಪ ನೀವೆಲ್ಲ. ಎಲ್ಲಿಗೆ ಹೋಗ್ತಾ ಇದೆ ಈ ವ್ಯವಸ್ಥೆ? ನಾವು ಕೇಳಬಾರ್ದಾ? ಪ್ರಶ್ನೆ ಮಾಡಬಾರ್ದಾ? ಪ್ರಶ್ನೆ ಮಾಡಿ. ನಿಮ್ಗೆ ಹಕ್ಕಿದೆ, ನಿಮ್ಗೆ ಆ ತಾಕತ್ತಿದೆ. ಅದನ್ನು ತಿಳ್ಕೋಬೇಕು ಅಂದರೆ ಒಂದು ಸಂಘ ಸಂಸ್ಥೆ ಜೊತೆ ನಿಂತು ನಮ್ಮಂಥ ಹೋರಾಟಗಾರರ ಜೊತೆ ನಿಂತ್ಕೊಳ್ಳಿ. ಅದರ ತಾಕತ್ತೇನಂತ ತೋರಿಸ್ಕೊಡ್ತೀವಿ. ಯಾವ ಭ್ರಷ್ಟಾಚಾರ ಮಾಡೋಂಗೆ ಎದುರೋ ಅಂಥ ಅವಶ್ಯಕತೆ ಇಲ್ಲ. ಅವನಿಗೂ ಅದೇ ಕಾನೂನೇ, ನಮಗೂ ಅದು ಕಾನೂನೇ. ನೇರವಾಗಿ ನಾನು ವಿಚಾರಕ್ಕೆ ಬರ್ತೀನಿ. ಸಾರಿಗೆ ಆಯುಕ್ತರೆ, ಯಾವುದು ನಿಮ್ಮ ಸಹಿಗೆ ಒಂದು ಬೆಲೆ ಇಲ್ಲ ಅಂತ ಹೇಳಿದ್ರೆ ನಾನು ಹೇಳದೆ ಬೇಜಾರಾಗುತ್ತೆ ನಿಮ್ಮ ಬಗ್ಗೆ ಮಾತಾಡಲಿಕ್ಕೆ. ತಾವು ಒಳ್ಳೆ ಅಧಿಕಾರಿ ಇದ್ದೀರಾ. ತಮ್ಮ ಹಿಂದೆ ಇರುವಂಥ ನಾಲಾಯಕ ಭ್ರಷ್ಟ ಅಧಿಕಾರಿಗಳು ತಮ್ಮನ್ನು ದಿಕ್ಕು ತಪ್ಪಿಸಿ ತಮಗೆ ಅಗೌರವ ತರ್ತಿದ್ದಾರೆ. ಬದಲಾಗಿ ಸ್ವಾಮಿ, ನಾನು 2.5 ವರ್ಷದಿಂದ ನಿಮ್ಗೆ ಹೇಳಿ ಸಾಕಾಯಿತು. ಪ್ರತಿ ವಿಡಿಯೋದಲ್ಲೂ ನಿಮ್ಮನ್ನು ಹೇಳಿರುವಂಥ ಪರಿಸ್ಥಿತಿ ನೀವೇ ತಂದುಕೊಂಡಿರೋದು. ಯಾಕೆಂದರೆ ಬಹುಮುಖ್ಯವಾಗಿ ನೀವೇ ಸೈನ್ ಹಾಕುವಂಥದ್ದು. ನಿಮ್ಮ ಏನು ಸಹಿಗೆ ಬೆಲೆ ಇಲ್ಲಿ. ನಾನು ಯಾರೋ ಭ್ರಷ್ಟರು, ಬೇರೆ ಅವಿವೇಕಿಗಳನ್ನ ನಾನು ಪ್ರಶ್ನೆ ಮಾಡಲಿಕ್ಕೆ ತಯಾರಿಲ್ಲ. ನೀವೇ 21/7/2025 ಒಂದು ಆದೇಶ ಮಾಡ್ತೀರಾ. ಏನಂತ? VLTDಗೆ ಸಂಬಂಧಪಟ್ಟಂಗೆ ವಿಚಾರಕ್ಕೆ ಬಂದಂಗೆ ನೆಟ್ವರ್ಕ್ ಕನೆಕ್ಟಿವಿಟಿ ಚಾರ್ಜಸ್ ಫಾರ್ 1 year ಎಕ್ಸ್ಕ್ಲೂಡಿಂಗ್ GST 1800 ರೂಪಾಯಿ ಅಂತ ಹೇಳ್ತೀರಾ. ಅಂದರೆ 1 ವರ್ಷದ ರೀಚಾರ್ಜ್ಗೆ ಯಾರು ನಮ್ಮ ಚಾಲಕರು GPS ಪ್ಯಾನಿಕ್ ಬಟನ್ ಶಾರ್ಟ್ ಫಾರ್ಮ್ ಹೇಳ್ತೀನಿ, ತಮಗೆಲ್ಲ ಗೊತ್ತಾಗಲ್ಲ. ಅವ್ರು ಮಾಡ್ಕೊಂಡಿರೋದು VLT ಮತ್ತು DVPB ಅಂತ. ಚಾಲಕರು ಅರ್ಥ ಮಾಡ್ಕೊಳ್ಳಿ. ತಮ್ಮ ವಾಹನಗಳಿಗೆ, ಯಾರು ಟ್ಯಾಕ್ಸಿ, ಮಿನಿ ಬಸ್ಸು ಇವೆಲ್ಲ ಕ್ಯಾಬ್ಗಳು ಇಟ್ಕೊಂಡಿದ್ದೀರಲ್ಲ, ಟೂರಿಸ್ಟ್ ವೆಹಿಕಲ್ಲು, ತಮ್ಮ ವಾಹನಗಳಿಗೆ ಏನು GPS ಮತ್ತು ಪ್ಯಾನಿಕ್ ಬಟನ್ ಅಳವಡಿಕೆ ಮಾಡ್ಕೊಂಡಿದ್ದೀರಾ, 1 ವರ್ಷದ FC ವಾಹನಕ್ಕೆ 1800 ರೂಪಾಯಿ ನಿಗದಿ ಮಾಡಿದ್ದಾರೆ. ಯಾರೋ ಸಾರಿಗೆ ಆಯುಕ್ತರು, ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ನ ಕಮಿಷನರ್ ಅವರು ಆದೇಶ ಮಾಡಿದ್ದಾರೆ 21/7/2025 ಏನು ಪ್ರತಿ ವರ್ಷ ರೀಚಾರ್ಜ್ಗೆ ನಿಮಗೆ 1800 ರೂಪಾಯಿ ಪ್ಲಸ್ GST, 18% GST ಅಂದರೆ ಒಂದು 360 ರೂಪಾಯಿ ಬರುತ್ತೆ. ಎಲ್ಲ ಸೇರಿದ್ರೆ ನಿಮ್ಗೊಂದು 2100-2200 ರೂಪಾಯಿ ಬರುತ್ತೆ. ಆದರೆ ಅವರ ಅಡಿಯಲ್ಲೇ ಗುತ್ತಿಗೆ ಪಡ್ಕೊಂಡಿರೋಂಥ ಸಂಸ್ಥೆ ಯಾವ ಮಟ್ಟಕ್ಕೆ ಹೋಗಿದೆ ಅಂತ ಹೇಳಿದ್ರೆ ಹಗಲ್ದೊರಡೆ ಮಾಡ್ತಾ ಇದೆ. ಇವತ್ತು 3500 ರೂಪಾಯಿ ತಗೊಳ್ತಿದ್ದಾರೆ. ಒಬ್ಬ ಚಾಲಕ 3500 ದುಡಿಯೋದಕ್ಕೆ ಎಷ್ಟು ಕಷ್ಟಪಡಬೇಕು ಅನ್ನೋದು ಈ ಇಲಾಖೆಗೆ ಅಥವಾ ಈ ಅಧಿಕಾರಿಗಳಿಗೆ ನಾನು ಗೊತ್ತಿದೆಯಾ ಒಂದು ಸ್ವಲ್ಪನಾದರೂ? ನೋಡಿ, 3500 ರೂಪಾಯಿ ಒಬ್ಬ ಡ್ರೈವರ್ ಹತ್ರ ಕಿತ್ಕೊಂಡು ಇವರು ಹಗಲ್ದೊರಡೆ ಮಾಡ್ತಿದ್ದಾರೆ. ನಾನು ಸಾರಿಗೆ ಆಯುಕ್ತರಲ್ಲಿ ಕೇಳೋದೆ ಒಂದೇ ವಿಚಾರ, ನಿಮ್ಮ ಸಹಿಗೆ ಬೆಲೆನೇ ಇಲ್ವಾ ಸ್ವಾಮಿ? ನೀವೇ ನೀಡಿರೋಂಥ ಗುತ್ತಿಗೆ ನೀಡಿರೋಂಥ ಸಂಸ್ಥೆಗಳು ನಿಮ್ಮ ನಿಯಮನೇ ಮೀರಿ ಏನು ಬೇಕಾದ್ರೂ ಮಾಡ್ಬೋದಾ? ಮೊದಲೇ ನಿಮ್ಮ ಇಲಾಖೆ ಭ್ರಷ್ಟಾಚಾರದಿಂದ ಕೊಳತು ನಾರ್ತಾ ಇದೆ. ಎರಡನೇದು, ಗುತ್ತಿಗೆ ಪಡ್ಕೊಳ್ಳೋರು ಈ ಅವ್ಯವಸ್ಥೆ. ಅಲ್ಲೆಲ್ಲೋ ಬಿಲ್ಡಿಂಗು, ಕಂಪ್ಯೂಟ್ರು, ಮತ್ತೊಂದ್ರಲ್ಲಿ ಕದಿದಾಯಿತು. ಈಗ ನೇರವಾಗಿ ಪಬ್ಲಿಕ್ ಜಾಬಿಂದನೇ ಕಿತ್ಕೊತಾ ಇದ್ದೀರಾ.
ಯಾವ ವ್ಯವಸ್ಥೆ ರೀ ಸ್ವಾಮಿ? ನಿಜವಾಗ್ಲೂ ಬೇಜಾರಾಗುತ್ತೆ ರೀ ಆಯ್ತ್ರೆ, ನಿಜವಾಗ್ಲೂ ಬೇಜಾರಾಗುತ್ತೆ. ತಮ್ಮ ಸಹಿಗೆ ಬೆಲೆ ಇಲ್ಲ ಅಂತ ಹೇಳಿದ್ರೆ ಒಂದು ಸಿಗ್ನೇಚರ್, ನಿಮ್ಮ ಸಿಗ್ನೇಚರ್ಗೆ ಬೆಲೆನೇ ಇಲ್ವಾ ಸ್ವಾಮಿ? 1800 ರೂಪಾಯಿ ಅಂತ ನೀವು ನಿಗದಿಪಡಿಸ್ತೀರಾ, ಇನ್ಕ್ಲೂಡಿಂಗ್ GST. ಅದೇ ಹೇಳ್ತಲ್ಲ, 2100 2200 ಇಟ್ಕೊಳ್ಳಿ, 3500 ರೂಪಾಯಿ ತಗೊಳ್ತಾರಲ್ರಿ. ಯಾವ ವ್ಯವಸ್ಥೆಗೆ ನಾವು ಹೋಗ್ತಾ ಇದ್ದೀವಿ? ಹೋಗಿ ಆ 3500 ತಗೊಂಡಿದ್ದಾನೆ, ಅದಕ್ಕೊಂದು GST ಬಿಲ್ ಕೊಡಪ್ಪ ಅಂತ 3 ದಿವಸದಿಂದ ಅವನಿಂದ ಬಿದ್ದಿದ್ದೀವಿ. ಅವ್ನು ಕೊಡ್ಲಿಕ್ಕೆ ತಯಾರಿಲ್ಲ. ನಾನೇ ನಿಮಗೆ ಖುದ್ದಾಗಿ GST ಬಿಲ್ ಜಾರಿ ಮಾಡಿ ಅಂತೇಳಿ ಕಳೆದ ಒಂದು 7-8 ತಿಂಗಳಿಂದ ಮನವಿಯನ್ನು ಕೊಟ್ಟಿದ್ದೆ. ತಾವು ಆದೇಶ ಕೂಡ ಮಾಡಿದ್ದೀರಾ. ಇವತ್ತು GST ಬಿಲ್ ಕೊಡ್ತಾ ಇಲ್ಲ. ರೀಚಾರ್ಜ್ ಅಮೌಂಟು ನೀವು ಕೊಟ್ಟಿರೋ ಆದೇಶಕ್ಕಿಂತ ಹೆಚ್ಚಾಗಿದೆ. ಯಾವ ವ್ಯವಸ್ಥೆಗೆ ಹೋಗ್ತಾ ಇದ್ದೀವಿ ಸ್ವಾಮಿ? ನೇರವಾಗಿ 1,500 ಇಂದ 2,000 ರೂಪಾಯಿ ಆ್ಯಪ್ ಥ್ರೂ ಮುಖಾಂತರ ಪಾಪ ಅವ್ನು ಪೇಮೆಂಟ್ ಮಾಡೋಕ್ಕೆ ಹೋದರೆ ಆ್ಯಪನ್ನ ಬ್ಲಾಕ್ ಮಾಡಿ ಇಟ್ಟಿದ್ದಾರೆ. ಯಾಕೆ? ಹಗಲ್ದೊರಡೆ ಮಾಡಲಿಕ್ಕೆ ಅಲ್ವಾ? ಗೊತ್ತಾಗ್ಬಿಡ್ತದೆ ನಾಳೆ ದಿವಸ ನಿಮ್ಮ ಬಂಡವಾಳ ಎಲ್ಲಿ ಗೊತ್ತಾಗ್ಬಿಡ್ತದೋ ಅಂತ. ಎಲ್ಲ ಆ್ಯಪಲ್ಲಿ ಪೇಮೆಂಟ್ ಮಾಡಿಬಿಟ್ರೆ ಎಲ್ಲ ಡೀಟೇಲ್ಸ್ ಸಿಕ್ಕೋಗ್ಬಿಡ್ತದೆ ಅಂತ. ಅದಕ್ಕೆ ಯಾವನಿಗೋ ಫೋನ್ಪೇ ಮಾಡೋದಂತೆ, ಅವನು ಯಾವನ ರೀಚಾರ್ಜ್ ಮಾಡೋದಂತೆ. ಅವನು ಬಿಲ್ ಕೇಳಿದ್ರೆ ಕೈಗೂ ಸಿಗಲ್ಲ, ಮಾಡೋದಿಲ್ಲ, ಸ್ವಿಚ್ ಆಫ್ ಮಾಡಿ ಓಡೋಗ್ತಾನೆ. ಯಾಕೆ ಸ್ವಾಮಿ ಹಗಲ್ದೊರಡೆ ಮಾಡ್ತೀರಾ? ನಾನು ಹೇಳ್ದಲ್ಲ, ಪದ ಬಳಕೆ ಸ್ಥಿಮಿತವಾಗಿ ಇಟ್ಕೊಂಡು ಮಾತಾಡ್ತಾ ಇದ್ದೀವಿ. ಯಾಕೆಂದರೆ ನನ್ನನ್ನು ಸಾವಿರಾರು ಜನ ಚಾಲಕರು ನೋಡ್ತಿರ್ತಾರೆ, ಗುರುತಿಸ್ತಿರ್ತಾರೆ. ಅವರ ಪ್ರತಿನಿಧಿಯಾಗಿ ನಾನು ಮಾತಾಡ್ತಿದ್ದೀನಿ. ಪದ ಬಳಕೆಯಲ್ಲಿ ನನಗೂ ಭಾಳ ಹಿಡಿತವನ್ನು ಇಟ್ಕೊಂಡು ಮಾತಾಡ್ತಿದ್ದೀನಿ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಈ ರೀತಿಯ ಕುಮ್ಮಕ್ಕಳಿಗೆ ತಾವು ಪ್ರೋತ್ಸಾಹ ಕೊಡಬೇಡಿ. ತಮ್ಮ ಗಮನಕ್ಕೆ ನಾವು ತಂದು ಸಾಕಾಗಿದೆ. ಮನವಿ ಪತ್ರ ಇಟ್ಕೊಂಡು ಬರ್ಕೊಂಡು ಬಂದು ಅಲ್ಲಿ ಕೊಡಲಿಕ್ಕೆ ತಯಾರಿಲ್ಲ. ಇನ್ನೇನಿದ್ರು ಸಾಮಾಜಿಕ ಜಾಲತಾಣದ ಮುಖಾಂತರ ತಮಗೆ ನಾವು ತಲುಪಿಸುವಂಥ ಕೆಲಸ ಆಗುತ್ತೆ. ಯಾಕೆಂದರೆ ಸಾರ್ವಜನಿಕರಿಗೆ ಬಹುಮುಖ್ಯವಾಗಿ ಸಾರಿಗೆ ಉದ್ಯಮಿಗಳು, ನಮ್ಮ ಆಟೋದವರು, ಟ್ಯಾಕ್ಸಿಯವರು, ಲಾರಿ, ಬಸ್ಸು ಎಲ್ಲ ಮಾಲೀಕರು, ಚಾಲಕರಿಗೆ ತಲುಪುವಂಥ ಕೆಲಸ ಆಗಬೇಕು. ಯಾಕೆಂದರೆ ಎಲ್ಲವೂ ಬರೀ ಬರವಣಿಗೆಯಲ್ಲೇ ಆಗೋದ್ರೆ ಅದು ಬರೀ ಗೆದ್ದಲಿಡ್ದು ಕಸ ತೊಟ್ಟಿ ಬಿಸಾಕ್ತೀರ ಅಷ್ಟೇ. ನೀವೇನು ಕೆಲಸ ಮಾಡಲ್ಲ, ನಮ್ಗೆ ಗೊತ್ತಾಗ್ಬಿಟ್ಟಿದೆ. ನಮಗೆ ನಾವು ಕೊಟ್ಟಂಥ ಪ್ರತಿಯೊಂದು ಪತ್ರಕ್ಕೂ ಇವತ್ತರೆಗೂ ನಿಮಗೆ ಹಿಂಬರ ಕೊಡೋಕ್ಕಾಗ್ತಿಲ್ಲ. ಯಾಕೆ ಅಂತ ಹೇಳಿದ್ರೆ ಅಷ್ಟು ಅಕ್ರಮಗಳೊಳಗಡೆ ಅಡಗಿದೆ. ತಾವು ಮಾಡ್ತಾ ಇದ್ದೀರಂತಲ್ಲ, ತಮ್ಮ ಕಣ್ಣಿಗೆ ಬಟ್ಟೆ ಕಟ್ತಾ ಇದ್ದಾರೆ. ಹಿಂದೆಗಡೆ ನಿಮ್ಮ ಹಿಂದೆ ನಿಂತ್ಕೊಂಡು ಏನೇನು ಬೇಕೋ ಅದನ್ನೆಲ್ಲ ಮಾಡ್ತಿದ್ದಾರೆ. ಕಣ್ಣ ಮುಚ್ಚಾಲೆ ಆಟ ಅಂತ ಹೇಳ್ತಾರಲ್ಲ, ಆ ಥರ ತಮ್ಮ ಕಣ್ಣಿಗೆ ಬಟ್ಟೆ ಕಟ್ಬಿಟ್ಟು ಅವ್ರು ಆಟ ಆಡ್ತಿದ್ದಾರೆ. ಇದನ್ನು ಕಡಿವಾಣ ಹಾಕಬೇಕು. ನೀವು ಸಾಕಷ್ಟು ಕೆಲಸಗಳನ್ನು 2 ವರ್ಷದಲ್ಲಿ ಮಾಡಿಕೊಟ್ಟಿದ್ದೀರಾ. ಆದರೆ ಇವತ್ತು ನಿಮ್ಮ ಕೈ ಕೆಳಗಡೆ ಇರುವಂಥ ಅಧಿಕಾರಿಗಳು ಅಥವಾ ನೀವು ಕೊಡುವಂಥ ಗುತ್ತಿಗೆದಾರರುಗಳು ಯಾವ ರೀತಿ ಹಗಲ್ದರೋಡೆ ಮಾಡ್ತಿದ್ದಾರೆ ಅಂತ ನೋಡಿ ಸ್ವಾಮಿ. ನೇರವಾಗಿ ಒಬ್ಬ ಚಾಲಕನ ಪಾಕೆಟ್ನಿಂದ ಕಿತ್ಕೊತಾ ಇದ್ದಾರಲ್ಲ ಸ್ವಾಮಿ. ಯಾವ ವ್ಯವಸ್ಥೆಗೆ ಹೋಗ್ತಾ ಇದ್ದೀವಿ? ನಾನು ಚಾಲಕರು ಮತ್ತು ಮಾಲೀಕರಲ್ಲಿ ವಿನಂತಿ ಮಾಡೋದೊಂದೇ, ಇಂಥ ಭ್ರಷ್ಟ ವ್ಯವಸ್ಥೆನ ತಾವು ಪ್ರಶ್ನೆ ಮಾಡಲಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ನಿಮ್ಮನ್ನು ಉಳಿಸೋದಿಲ್ಲ. ಇವರು ಸಾರಿಗೆ ಉದ್ಯಮಿಗಳನ್ನ ನಿರ್ನಾಮ ಮಾಡಾಕ್ಬಿಡ್ತಾರೆ. ನೀವೆಲ್ಲ ನಾನು ಹೇಳಿದ್ದೀನಿ ಕಳೆದ ಬಾರಿ ವಿಡಿಯೋದಲ್ಲಿ, ಬೇರೆಯವರ ಇವ್ರುಗಳದ್ದೇ ಸಂಸ್ಥೆಗಳು ಉಟ್ಕೊಳ್ಳುತ್ತೆ. ಆಲ್ರೆಡಿ ಕೆಲವು ಅಧಿಕಾರಿಗಳು ಮಾಡ್ಕೊಂಡಿದ್ದಾರೆ ಅವ್ರದ್ದೇ ಸಂಸ್ಥೆಗಳನ್ನು. ಅಲ್ಲಿ ಚಾಲಕರು ಮಾಲೀಕರು ಗುಲಾಮರಾಗಿ ಕೆಲಸ ಮಾಡ್ತಿದ್ದಾರೆ. ನಿಮ್ಮನ್ನು ಗುಲಾಮರ ಪದ್ಧತಿಗೆ ತೊಗೊಂಡೋಗ್ತಾರೆ. ಬ್ರಿಟಿಷರ್ ಆಡಳಿತನೇ ಎಷ್ಟೋ ಚೆನ್ನಾಗಿತ್ತು, ಇವ್ರದ್ದು ಅದಕ್ಕಿಂತ ಹದಗೆಟ್ಟು ಹೋಗ್ತಾ ಇದೆ. ನಿಮ್ಮನ್ನು ಅವ್ರ ಸಂಸ್ಥೆಗಳಲ್ಲಿ ಗುಲಾಮರಾಗಿ ಮಾಡ್ಕೊಂಡ್ಬಿಡ್ತಾರೆ. ಡ್ರೈವರ್ ಆಗೋ, ವಾಚ್ಮ್ಯಾನ್ ಆಗೋ, ಇನ್ನೊಂದು ಕೆಲಸಕ್ಕೆ ಆಫೀಸ್ ಬಾಯ್ ಆಗೋ, ಏನೋ ಕ್ಲೀನರ್ ಕೆಲಸಕ್ಕೆ ಸೇರಿಸ್ಕೊಳ್ಳೋಂಥ ಪದ್ಧತಿಗೆ ನೀವೇ ತೊಗೊಂಡೋಗ್ತಿದ್ದೀರಾ. ಪ್ರಶ್ನೆ ಮಾಡಿರಿ, ದಮ್ ಕಟ್ಕೊಳ್ಳಿ, ಕಾನೂನಾತ್ಮಕವಾಗಿ ಪ್ರಶ್ನೆ ಮಾಡಿ. ನೀವು ಹೊಡೆಯೋದು ಬಡಿಯೋದಲ್ಲ, ತಾಕತ್ತಲ್ಲಿ ಕಾನೂನು ತಿಳ್ಕೊಂಡು ಪ್ರಶ್ನೆ ಮಾಡಿ. ಆದೇಶ ಅವರೇ ಮಾಡ್ತಾರೆ, ಆ ಆದೇಶನ ನೀವು ಪ್ರಶ್ನೆ ಮಾಡೋ ಹಕ್ಕು ನಿಮಗಿದೆ. ಬನ್ನಿ ನ್ಯಾಯಾಲಯದ ಮೊರೆ ಹೋಗೋಣ. ಹೆಂಗೆ ತೊಗೊಳ್ತಾರೆ ಅವರು? ದರ 1800 ರೂಪಾಯಿ ನಿಗದಿಪಡಿಸಿದ ಮೇಲೆ 3,500 ಯಾರು ತೊಗೊಳಕ್ಕೆ ಕೇಳಿದ್ರು? ಸಾರಿಗೆ ಆಯ್ತರೆ ತಮ್ಮಲ್ಲಿ ವಿನಂತಿ ಮಾಡೋದೊಂದೇ, ಈ ಕೂಡಲೇ ಯಾರು ಈ ಗುತ್ತಿಗೆದಾರ ಸಂಸ್ಥೆ ಇದ್ದಾನೆ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಆಗಬೇಕು. ಇಲ್ಲ ಅಂತ ಹೇಳಿದ್ರೆ ಖಂಡಿತವಾಗೂ ನಾವು ನಮ್ಮ ಚಾಲಕರು ಯಾರ್ಯಾರು ಈ ದುಡ್ಡನ್ನು ಕೊಟ್ಟಿದ್ದಾರೆ ಅವ್ರ ಮುಖಾಂತರ ನ್ಯಾಯಾಲಯಕ್ಕೆ ಹೋಗ್ತೀವಿ. ತಮ್ಮನ್ನು ಪಾರ್ಟಿ ಮಾಡ್ತೀವಿ. ತಾವು ಅಲ್ಲಿ ಬಂದು ಉತ್ತರ ಕೊಡಿ. ನಮ್ಮಿಂದ ಏನು ದರೋಡೆ ಮಾಡಿರೋ ಆ ಹಣವನ್ನೆಲ್ಲ ವಾಪಸ್ ಕೊಡಬೇಕಾಗ್ತದೆ. ಅಲ್ಲಿವರೆಗೂ ನಾವು ಹೋರಾಟ ಮಾಡ್ತೀವಿ. ಬಿಡೋ ಮಾತಿಲ್ಲ ಸ್ವಾಮಿ. ಕೂಡಲೇ ಎಚ್ಚೆತ್ಕೊಳ್ಳಿ. ಈ ರೀತಿಯ ಸಾಕಷ್ಟು ಅವ್ಯವಸ್ಥೆ ತಮ್ಮ ಇಲಾಖೆಯಲ್ಲಿದೆ. ಬದಲಾವಣೆ ಮಾಡ್ಕೊಳ್ಳಿ ಸ್ವಾಮಿ. ನ್ಯಾಯ ಕೊಡಿ. ನಾವು ಉದ್ಯಮಿಗಳಿದ್ದರೆ ಇಲಾಖೆ, ನಾವು ಉದ್ಯಮಿಗಳಿಲ್ಲ ಅಂದರೆ ಇಲಾಖೆ ಇರಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ನಾನು ನೇರವಾಗಿ ಹೇಳ್ತೀನಿ, ಘಂಟಾಘೋಷವಾಗಿ ಹೇಳ್ತೀನಿ. ಯಾಕೆಂದರೆ ವೈಟ್ ಬೋರ್ಡ್ನವರೊಬ್ಬರು ವಾಹನ ತಗೊಂಡ್ರೆ ನಿಮ್ಮ ಇಲಾಖೆಗೆ ಬರೋದು 15 ವರ್ಷದ ನಂತರ. ನಾವು ಎಲ್ಲೋ ಬೋರ್ಡ್ನವರು ಆಟೋ, ಟ್ಯಾಕ್ಸಿ, ಲಾರಿ, ಬಸ್ಸು, ಕಾರು ಯಾರೇ ಇದ್ರೂ ಪ್ರತಿ ವರ್ಷ ನಿಮ್ಮ ಇಲಾಖೆಗೆ ಬರ್ತಾನೆ ಇರಬೇಕು. FC ರಿನ್ಯೂವಲ್ಲು, ಪರ್ಮಿಟ್ ರಿನ್ಯೂವಲ್ಲು, DL ರಿನ್ಯೂವಲ್ಲು, ಟ್ಯಾಕ್ಸು, ಈ GPS ರಿನ್ಯೂವಲ್ಲು, ಆಳು ಮೂಳು, ಸ್ಟಿಕ್ಕರು, ಮತ್ತೊಂದು ಇನ್ನೊಂದು ಹೊಸ ಕಾನೂನು ತರೋದೆಲ್ಲ ಎಲ್ಲೋ ಬೋರ್ಡ್ನವ್ರ ಮೇಲೆ. ನೀವು ವೈಟ್ ಬೋರ್ಡ್ ಅವ್ರ ಮೇಲೆ ಏನೂ ತರಲಿಕ್ಕಾಗಲ್ಲ, ಏನೂ ಮಾಡಲಿಕ್ಕಾಗಲ್ಲ ಅವ್ರು. ನಾನು ದಯಮಾಡಿ ನಾನು ಚಾಲಕರು ಮತ್ತು ಮಾಲೀಕರಲ್ಲಿ ವಿನಂತಿ ಮಾಡೋದಂತೆ, ಇನ್ನಾದರೂ ಬದಲಾಗಿ ಪ್ರಶ್ನೆ ಮಾಡುವಂಥರಾಗಿ ಇಂಥ ಅವ್ಯವಸ್ಥೆಗೆ ಹೋಗಬೇಡಿ. ನಿಮ್ಮ ಹಣವನ್ನು ಕಳ್ಕೋಬೇಡಿ. ಅರ್ಥ ಆಯ್ತಾ? ಹೇಳಿದ್ನಲ್ಲ, ಅವರು ಕೋಟಿ ಸಂಪಾದನೆ ಮಾಡ್ಕೊಂಡು ಹೋಗ್ತಾನೆ ಇದ್ದಾರೆ. ನೀವು ಇವತ್ತು ದುಡಿದು ನಾಳೆ ನಿಮ್ಮ ಹೆಂಡತಿ ಮಕ್ಳಿಗೆ ಊಟ ಹಾಕಕ್ಕೆ ಕಾಸಿರಲ್ಲ ನಿಮ್ಮ ಹತ್ರ.
ನಾಳೆ ಬೆಳಗ್ಗೆ ಟೈರ್ ಹಾಕ್ಸ್ಕೊಳ್ಳೋಕೆ ಕಾಸಿಲ್ಲ, ಅಥವಾ ಮಕ್ಕಳು ಸ್ಕೂಲ್ ಫೀಸ್ ಕಟ್ಟೋಕ್ಕೆ ಕಾಸಿರಲ್ಲ. ಅವ್ರು ಮಾತ್ರ ಚೆನ್ನಾಗಿ ಬದಲಾವಣೆ ಆಗಿ ಮೇಲ್ಮೇಲೆ ಹೋಗ್ತಾನೆ ಇದ್ದಾರೆ. ಪ್ರಶ್ನೆ ಮಾಡ್ರಪ್ಪ, ಪ್ರಶ್ನೆ ಮಾಡಿ ಬದಲಾವಣೆ ಆಗೋದಂಥದ್ದಾಗಿ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ನಾವು ಸಂಘ ಸಂಸ್ಥೆಯಿಂದ ನಿಮ್ಗೆ ಯಾವ ರೀತಿ ಸಹಕಾರ ಬೇಕೋ ಖಂಡಿತವಾಗಿ ಕೊಡುವಂಥ ಕೆಲಸ ಆಗುತ್ತೆ ಅಂತ ಹೇಳ್ತಾ, ಪ್ರತಿಯೊಬ್ಬರು ಒಗ್ಗಟ್ಟಾಗಿ ಸಂಘಟಿತರಾಗಿ ಬದಲಾವಣೆ ಮಾಡಿ. ಆಟೋ, ಟ್ಯಾಕ್ಸಿ, ಲಾರಿ, ಬಸ್ಸು ಅನ್ನೋ ಭೇದ ಭಾವ ಬೇಡ. ನಾವೆಲ್ಲ ಒಂದೇ. ನಾವು ಸಾರಿಗೆ ಉದ್ಯಮಿಗಳು, ನಾವೆಲ್ಲರೂ ಒಂದೇ. ಅದು ಚಾಲಕರಿರಲಿ, ಮಾಲೀಕರಿರಲಿ, ನಾವೆಲ್ಲ ಒಂದೇ. ಒಂದಾಗಿ ನಿಂತು ಇಂಥ ಭ್ರಷ್ಟ ವ್ಯವಸ್ಥೆನ ಪ್ರಶ್ನೆ ಮಾಡಬೇಕು. ಇವ್ರ ವಿರುದ್ಧ ತೊಡೆ ತಟ್ಟು ನಿಲ್ಲಬೇಕು. ಮೂರನೇದಾಗಿ ಕಾನೂನಾತ್ಮಕವಾಗಿ ಹೋರಾಟ ಮಾಡಿ ನಾವು ಗೆಲ್ಲುವಂಥ ಕೆಲಸ ಆಗಬೇಕು ಅಂತೇಳಿ ನಾನು ವಿನಂತಿ ಮಾಡ್ತಾ ನನ್ನ ಮಾತು ಮುಗಿಸ್ತೀನಿ. ಧನ್ಯವಾದ ತಮ್ಮೆಲ್ಲರಿಗೂ.